ಹಲೋ ಗೆಳೆಯರೇ. ಸೊ ಇವತ್ತಿನ ಪ್ರೊಮೋದಲ್ಲಿ ಏನೆಲ್ಲ ಇದೆ ಅಂತ ಮಾತಾಡೋಣ. ಪ್ರೊಮೋ ಇವತ್ತು 2 ಪ್ರೊಮೋ ಬಿಟ್ಟಿದ್ದಾರೆ. 2 ಪ್ರೊಮೋದಲ್ಲಿ ಏನಿದೆ ಅಂತ ನಾವು ಮಾತಾಡೋಣ. ಸಖತ್ತಾಗಿರೋ ಟಾಸ್ಕ್ ಅನ್ನ ಕೊಟ್ಟಿದ್ದಾನೆ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಅವರು. ಈ ಟಾಸ್ಕ್ ಅನ್ನ ನಾವು ಸೀಸನ್ 10 ನೋಡಿದ್ವಿ. ಈ ಟಾಸ್ಕ್ ಅನ್ನ ಸಂಗೀತ ಮತ್ತೆ ಡ್ರೋನ್ ಪ್ರತಾಪ್ ಅವರು ಆಡಿದ್ರು. ಅವರಿಗೆ ಮಿಕ್ಕ ಸ್ಪರ್ಧಿಗಳು ಏನಿದ್ದಾರೆ ಮುಖಕ್ಕೆ ಸೋಪ್ ನೀರನ್ನ ಹಾಕುವ ಮುಖಾಂತರ ಗೇಮ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಮಾಡಿ ಅದೆಲ್ಲ ಆದ್ಮೇಲೆ ಕಣ್ಣಿಗೆ ನೀರು ಜಾಸ್ತಿ ಸೋಪ್ ನೀರು ಹೋಗ್ಬಿಟ್ಟು ಬಿಡು ಅಂದ್ರೆ ಬಿಡದೆ ನೀರನ್ನು ಹಾಕಿಬಿಟ್ಟು, ಸೊ ಕಣ್ಣಲ್ಲಿ ಸ್ವಲ್ಪ ಏಟಾದರೂ ಕೂಡ ಹಂಗೆ ಅವ್ರು ಆಡಿ ಹೊರಗಡೆ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ಟು ಏನೆಲ್ಲ ತುಂಬಾ ಆಗಿತ್ತಲ್ವಾ. ಸೊ ಅದೇ ರೀತಿ ಗೇಮ್ ಕೂಡ ಈ ಒಂದು ಸೀಸನ್ 12 ನೋಡೋಕೆ ನಿಮ್ಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸೊ ಇದೇನಪ್ಪಾ ಅಂದ್ರೆ ಮುಖಕ್ಕೆ ನೀರನ್ನ ಎರಚಿ ಅವರ ಏಕಾಗ್ರತೆನ ಹಾಳು ಮಾಡಿ ಗೇಮ್ ಇಂದ ಹೊರಗಿಡಬೇಕು. ಸೊ ಇದು ಗೇಮ್ ಆಗಿದೆ. ಸೊ ಈ ಗೇಮ್ ಅಲ್ಲಿ ಫಸ್ಟ್ ಪ್ರೊಮೋದಲ್ಲಿ ಯಾರು ಆಡ್ತಿದ್ದಾರೆ ಅಂತಂದ್ರೆ, ಫಸ್ಟ್ ಪ್ರೊಮೋದಲ್ಲಿ ನಮ್ಮ ರಾಶಿಕಾ ರಘು ಅವರು ಆಡ್ತಾ ಇದ್ದಾರೆ. ಈ ಕಡೆ ಅಶ್ವಿನಿ ಧ್ರುವಂತವರು ನೀರನ್ನ ಎರಚಿ ಅವರನ್ನ ಏಕಾಗ್ರತೆನ ಹಾಳು ಮಾಡಬೇಕು. ಎರಡನೇ ಪ್ರೊಮೋದಲ್ಲಿ ಏನಿದೆ ಅಂದ್ರೆ ಇದೇ ಉಲ್ಟಾ ಇರೋದು. ಸೊ ಇಲ್ಲಿ ಅಶ್ವಿನಿ ಧ್ರುವಂತ್ ಅವರು ಆಟ ಆಡ್ತಿದ್ದಾರೆ. ಈ ಕಡೆ ರಘು ಮತ್ತೆ ನಮ್ಮ ರಾಶಿಕಾ ಅವರು ಮುಖಕ್ಕೆ ನೀರು ಹೆಚ್ಚಿ ಅವರ ಒಂದು ಏಕಾಗ್ರತೆನ ಹಾಳು ಮಾಡಬೇಕು. ಸೊ ಇದು 2 ಪ್ರೊಮೋದಲ್ಲಿ ಇದೆ. ಸೊ ಈ 2 ಪ್ರೊಮೋದಲ್ಲಿ ಏನೆಲ್ಲ ಮಾತುಕತೆ ಆಯ್ತು ಅಂತ ನೋಡ್ಕೊಂಡು ಬರೋಣ. ಸೊ ಅದಕ್ಕಿಂತ ಮುಂಚೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತಿದ್ರೆ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾನೆ. ಮೊದಲನೇ ಪ್ರೊಮೋದಲ್ಲಿ ಏನಪ್ಪಾ ಅಂದ್ರೆ ಅಶ್ವಿನಿ ಅವರು ನೀರನ್ನು ಹಾಕೋದಕ್ಕೆ ರೆಡಿ ಆಗಿದ್ದಾರೆ. ಇಲ್ಲಿ ರಘು ಮತ್ತೆ ನಮ್ಮ ರಾಶಿಕಾ ಅವರು ಆಟ ಆಡ್ತಿದ್ದಾರೆ. ಆ ಬೆಲ್ಟ್ ಹಾಕಿರ್ತಾರೆ ಸೊಂಟಕ್ಕೆ. ಅದನ್ನ ಬೆಲ್ಟ್ ಅನ್ನ ತಗೊಂಡು ಹೋಗಿ ಮುಂದಿರುವಂತ ಒಂದು ಕಂಬನ ಗಟ್ಟಿಯಾಗಿ ಹಿಡ್ಕೋಬೇಕು. ಸೊ ಇದನ್ನ ಅವ್ರ ಮುಖಕ್ಕೆ ನೀರನ್ನ ಇರಿಸ್ತಾ ಅವ್ರನ್ನ ಇರಿಟೇಟ್ ಮಾಡ್ತಾ ಆ ಒಂದು ಏಕಾಗ್ರತೆನ ಹಾಳು ಮಾಡಿ ಅವರು ಆ ಒಂದು ಕಂಬನ ಬಿಡೋ ಹಾಗೆ ಮಾಡಬೇಕು. ಬಿಟ್ರೆ ಅವರು ಆಟದಿಂದ ಹೊರಗೆ ಹೋದಂಗೆ. ಸೊ ಇದು ಆಗ್ತಾ ಇರೋದು. ಸೊ ಇಲ್ಲಿ ಅಶ್ವಿನಿ ಗೌಡ ಅವರು ಚೆನ್ನಾಗಿ ಮಾತಾಡ್ತಾರೆ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತಂದ್ರೆ ಎಷ್ಟು ಒಳ್ಳೆಯವರನ್ನು ತೋರಿಸ್ಕೊಳ್ಳೋ ರೀತಿ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಒಬ್ಬರ ಆಟದ ಬದಲಿ ಒಬ್ಬರ ವ್ಯಕ್ತಿತ್ವನ ಕೆಳಗೆ ಹಾಕಿ ಮಾತಾಡಬಾರ್ದು. ಸೊ ನನಗೆ ನಿಮ್ಮನ್ನ ಕೆಳಗೆ ಮಾತಾಡೋಕೆ ಇಷ್ಟ ಅಲ್ಲ, ನನ್ನ ವ್ಯಕ್ತಿತ್ವ ಅಂತದ್ದಲ್ಲ ಅಂತ ಹೇಳ್ತಾ ಇರೋದು. ಮತ್ತೆ ಇಲ್ಲಿ ನಾ ಈಗಲಾದ್ರೂ ಒಂದಾಗೋ ನಾನು ಒಂದು ಮಾತಾಗಿರ್ಬೋದು, ಇದೆಲ್ಲ ಮಾತಾಡ್ತಾರೆ. ಇದೆಲ್ಲ ನೋಡ್ಬಿಟ್ಟು ರಕ್ಷಿತ ಅವ್ರಿಗೆ ಏನಾಗಿದೆ ಅಂತಂದ್ರೆ, ಅಶ್ವಿನಿ ಗೌಡ ಅವರು ಈಗ ವ್ಯಕ್ತಿತ್ವನ ಕೆಳಗೆ ಅವ್ರು ಎಂದು ಮಾತಾಡಿಲ್ವಾ, ಸೊ ಅವರು ವ್ಯಕ್ತಿತ್ವ ಇದಲ್ವಾ ಹಂಗೆ ಅಂದಾಗ ಇವರೇನಾ ನಮ್ಮ ಅಶ್ವಿನಿ ಗೌಡ ಅವರು ಅನ್ನೋ ರೀತಿ ಮಾತಾಡ್ತಾರೆ. ಎಷ್ಟು ನಾಟಕ ಮಾಡ್ತಾರಪ್ಪ, ಎಷ್ಟು ಮ್ಯಾನಿಪುಲೇಟ್ ಮಾಡ್ತಾರಪ್ಪ, ಎಷ್ಟು ಚೇಂಜ್ ಆಗ್ತಾರಪ್ಪ, ರಫ್ ಅಂತ ಈ ರೀತಿ ಇದ್ದವರು ಫಟ್ ಅಂತ ಈ ರೀತಿ ಆಗ್ಬಿಡ್ತಾರೆ, ಹಂಗೆ ಹಿಂಗೆ ಅಂತ ಮಾತಾಡ್ತಾ ತುಂಬಾ ರೇಗಿಸ್ತಾ ಇದ್ದಾರೆ. ಹಾಯ್ ರಾಶಿಕಾ ಅವರು ಹೇಗಿದ್ದೀರಾ ಅಂತ ನಮ್ಮ ಅಶ್ವಿನಿ ಕೇಳಿದಾಗ ಸಮಾಚಾರ ವಿಚಾರಿಸ್ತಾ ಇದ್ದಾರೆ ಅಂತ ನಮ್ಗೆ ಇಲ್ಲಿ ಅವ್ರನ್ನ ರೇಗಿಸೋದಾಗಿರ್ಬೋದು. ಗಿಲ್ಲಿ ರಕ್ಷಿತ ಕೂಡ ನಮ್ಮ ಅಶ್ವಿನಿ ಅವರನ್ನ ತುಂಬಾ ರೇಗಿಸ್ತಾ ಇದ್ದಾರೆ, ತುಂಬಾ ಉರಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಉರ್ಸೋದಲ್ಲಿ ಇಬ್ರು ಕೂಡ PhD ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಷ್ಟೊಂದು ಉರಿಸ್ತಾ ಇದ್ದಾರೆ. ಈ ಒಂದು ಫಸ್ಟ್ ಪ್ರೊಮೋದಲ್ಲಿ ಇದಾಗಿತ್ತು, ಅವರವರ ನಡುವೆ ಅಷ್ಟು ಮಾತುಕತೆ ಆಗಿದೆ. ಆದ್ರೆ ಎರಡನೇ ಪ್ರೊಮೋದಲ್ಲಿ ನೋಡೋದಾದ್ರೆ ತುಂಬಾ ದ್ವೇಷದಿಂದ ಆಟ ಸ್ಟಾರ್ಟ್ ಆಯ್ತೇನೋ ಅನ್ನೋ ರೀತಿ ನಮಗೆ ಪ್ರೊಮೋದಲ್ಲಿ ತೋರಿಸಿದ್ದಾರೆ. ಬಟ್ ಪ್ರೊಮೋ ನೋಡಿ ಮಾತಾಡೋದು ತಪ್ಪಾಗುತ್ತೆ. ಎಪಿಸೋಡ್ ಪೂರ ನೋಡಿ ಏನಾಗಿದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ ಇದೇ ಉಲ್ಟಾ ಆಗಿರೋದು. ಫಸ್ಟ್ನೇ ಪ್ರೊಮೋದಲ್ಲಿ ರಾಶಿಕಾ ರಘು ಆಟ ಆಡ್ತಾ ಇದ್ರೆ, ಧ್ರುವಂತು ಮತ್ತೆ ಅಶ್ವಿನಿ ಅವರು ನೀರನ್ನು ಹಾಕ್ತಾ ಇದ್ರು. ಎರಡನೇ ಪ್ರೊಮೋದಲ್ಲಿ ಧ್ರುವಂತು ಅಶ್ವಿನಿ ಅವರು ಆಟ ಆಡ್ತಿದ್ದಾರೆ. ಇಲ್ಲಿ ರಾಶಿಕಾ ರಘು ಅವರು ನೀರನ್ನು ಹಾಕ್ತಾ ಇದ್ದಾರೆ. ನೀರನ್ನ ಹಾಕುವಂತ ಬರದಲ್ಲಿ ಎಷ್ಟು ಸ್ಪೀಡ್ ಆಗಿ ನೀರು ಹಾಕ್ತಾ ಇದೆ ಅಂತಂದ್ರೆ ಮುಖಕ್ಕೆಲ್ಲ ಸಿಡ್ತಾ ಇದೆ. ಹಾಕಿರುವಂತ ಚಸ್ಮಾ ಆಗಿರ್ಬೋದು, ಹೆಲ್ಮೆಟ್ ಆಗಿರ್ಬೋದು ಎಲ್ಲ ಕೂಡ ಕಿತ್ಕೊಂಡು ಹೋಗೋ ರೀತಿ ನೀರನ್ನು ಹಾಕ್ತಾ ಇದ್ದಾರೆ. ನೋಡ್ಕೊಂಡು ನೀರು ಹಾಕಿ ಮಾರಾಯ, ನೀರಲ್ಲಿ ಕಣ್ಣೆಲ್ಲ ನೀರು ಹೋಗ್ತಾ ಇದೆ ಅಂತ ಧ್ರುವಂತವರು ಹೇಳ್ತಾ ಇರೋದು. ಸೊ ಅಲ್ಲಿ ಬರ್ದಿದೆ ಅಲ್ವಾ, ಅಲ್ಲಿ ಈ ರೀತಿ ನೀರನ್ನು ಹಾಕಬಾರ್ದಂತ ಏನೋ ಒಂದು ರೂಲ್ಸ್ ಇರ್ಬೋದಲ್ಲ. ಸೊ ಆ ರೂಲ್ಸ್ ಬುಕ್ಕಲ್ಲಿ ಇರುತ್ತಲ್ಲ, ಅದನ್ನಲ್ಲಿ ಅದು ರಘು ಅವ್ರಿಗೆ ಹೇಳ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ರಾಶಿಕಾ ಅವರು ಬಿಡ್ತಾರಾ, ಸೊ ನೀನ್ ನನಗೆ ಉರ್ಸಿ ಅಂದ್ಮೇಲೆ ನಾನು ನಿನಗೆ ಉರ್ಸ್ತೀನಿ ಅಂತ ಹೇಳಿ ಅವರು ಕೂಡ ಅವ್ರಿಗೆ ಇಲ್ಲಿ ಚೆನ್ನಾಗಿ ಉರಿಸ್ತಾ ಇದಾರೆ ಅಂತಾನೆ ಹೇಳ್ಬೋದು. ನಿನ್ ತರ ನನಗೆ ಒಳ್ಳೆಯೊಳಗೆ ತೋರಿಸ್ಕೊಳ್ಳುವಂತ ಇಂಟೆನ್ಷನ್ ನನಗಿಲ್ಲ ಅಂತಲ್ಲಿ ಅಶ್ವಿನಿ ಗೌಡ ಅವರಿಗೆ ರಾಶಿಕಾ ಅವರು ಹೇಳ್ತಾ ಇದ್ದಾರೆ. ಅಶ್ವಿನಿ ಗೌಡ ಅವರು ಸೂಪರ್ ಆಕ್ಟಿಂಗ್ ಸ್ಕಿಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಈ ರೀತಿ ಆಗಿದೆ ರಾಶಿಕಾ ಅವರು ಮಾಡ್ತಿರೋದು. ಸೊ ನೀವು ಎಷ್ಟೆಲ್ಲ ನಾಟಕ ಮಾಡ್ತಾ ಇದೀಯಾ, ಎಷ್ಟೆಲ್ಲ ನೀವು ಡೌ ಮಾಡ್ತಾ ಅನ್ನೋ ರೀತಿಯಲ್ಲಿ ಅಶ್ವಿನಿ ಅವ್ರಿಗೆ ಹೇಳೋದು, ಅವ್ರು ಇವ್ರಿಗೆ ಹೇಳೋದು. ಸೊ ಇಲ್ಲಿ ನೀನ್ ಮಾಡಿದ್ದು ಒಂದೇ ಫಿಲ್ಮ್ ಅನ್ನೋ ರೀತಿ, ಒಂದೇ ಫಿಲ್ಮ್ ಅಂತ ಇಲ್ಲಿ ಅಶ್ವಿನಿ ಅವರು ಅವರಿಗೆ ಹೇಳ್ತಾರೆ. ಸೊ ನಾನ್ ಮಾಡಿದ್ದು ಸುಮಾರು ಫಿಲ್ಮ್ಗಳನ್ನ ಮಾಡಿದ್ದೀನಿ ಅಂತ ಹೇಳಿದಾಗ, ನೀವು ಅಷ್ಟೆಲ್ಲ ಫಿಲ್ಮ್ ಅನ್ನ ಮಾಡಿದ್ರು ಕೂಡ ನೀವು ಜನಗಳಿಗೆ ನೀವು ಯಾರಂತ ಇನ್ನೂ ಕೂಡ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಅವ್ರಿಗೆ ಟಾಂಗ್ ಕೊಡ್ತಾ ಇದಾರೆ ಅಂತಾನೆ ರಾಶಿಕಾ ಅವರು. ಮತ್ತೆ ನನಗೆ ಅನ್ಸಿದ್ದು ಏನಪ್ಪಾ ಅಂತಂದ್ರೆ, ರಾಶಿಕಾ ಮತ್ತೆ ರಘು ಅವರು ತುಂಬಾ ಬೇಡ ಆಗಿತ್ತೇನೋ ಅಂತ ಅನಿಸ್ಬಿಡ್ತು. ಯಾಕಂದ್ರೆ ಆ ರೀತಿ ನೀರನ್ನು ಹಾಕ್ತಾ ಇದಾರೆ. ಇಲ್ಲಿ ಇವ್ರು ಯಾವ ರೀತಿ ನೀರು ಹಾಕಿದ್ರು ನಂಗೆ ಗೊತ್ತಿಲ್ಲ. ಪ್ರೊಮೋದಲ್ಲಿ ಅಷ್ಟೊಂದು ತೋರಿಸಿಲ್ಲ ನೀರು ಹಾಕೋದು, ಬರೀ ಮಾತಾಗಿದೆ. ಸ್ವಲ್ಪ ನೀರನ್ನು ಹಾಕ್ತಿದ್ದಾರೆ ಅಷ್ಟೇ ಅಶ್ವಿನಿ ಮತ್ತೆ ಧ್ರುವಂತ್ ಅವರು. ಆದ್ರೆ ಎರಡನೇ ಪ್ರೊಮೋದಲ್ಲಿ ತೋರಿಸುವ ರೀತಿ ನೋಡಿದ್ರೆ ರಾಶಿಕಾ ರಘು ಅವರು ತುಂಬಾ ಸ್ಪೀಡ್ ಆಗಿ, ತುಂಬಾ ಸಿಟ್ಟಿನಿಂದ, ಕೋಪದಿಂದ, ಬರುವಂತ ಕೋಪವೆಲ್ಲ ಬರೀ ನೀರಲ್ಲಿ ಹಾಕಿಯೇ ತೀರ್ಸ್ಕೊಡ್ತಾ ಇದಾರೆ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿ ನಿಜವಾಗ್ಲೂ ಇದೇ ರೀತಿ ಆಯ್ತಾ, ಏನ್ ಕತೆ ಅಂತ ನಾವು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಇದಂತೂ ಹೇಳಬಲ್ಲೆ. ಸೊ ಈ ಒಂದು ಟಾಸ್ಕ್ ಅಲ್ಲಿ ಯಾರು ಗೆದ್ದಿದ್ದಾರೆ ಏನ್ ಕತೆ ಅಂತ ನೋಡೋದಾದ್ರೆ,
ಕಾವ್ಯ ಅವರು ಗೆದ್ದಿದ್ದಾರೆ. ಅವರು ಈ ಟಾಸ್ಕ್ ಅಲ್ಲ, ಮೊದಲು ಇದಕ್ಕಿಂತ ಮುಂಚೆ ಒಂದು ಟಾಸ್ಕ್ ಆಗಿರುತ್ತಲ್ಲ. ಸೊ ಕಾವ್ಯ ಅವರು ಗೆದ್ದು ಇಲ್ಲಿ ಟಾಪ್ 6 ಅಲ್ಲಿ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬೋದು. ಫಸ್ಟ್ ಧನುಷ್, ಸೆಕೆಂಡ್ ಕಾವ್ಯ ಅವರು ಟಾಪ್ 6 ಅಲ್ಲಿ ಆಯ್ಕೆ ಆಗಿದ್ದಾರೆ. ಇನ್ನು ಮೂರನೇದವರಾಗಿ ನಮ್ಮ ಎ ಹೆಸರಿರೋರು ಬಂದಿದ್ದಾರೆ ಅಂತ ಇಲ್ಲಿ ಮಾಹಿತಿ ಬರ್ತಾ ಇದೆ. ಇನ್ನು 3 ಮಿಕ್ಕವರು ಯಾರ್ಯಾರು ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಬಟ್ ಈ ಒಂದು 2 ಪ್ರೊಮೋದಲ್ಲಿ ನೋಡ್ತಾ ಇದ್ರೆ, ಮೊದಲನೇ ಪ್ರೊಮೋದಲ್ಲಿ ಅಶ್ವಿನಿ ಮತ್ತೆ ಧ್ರುವಂತ್ ಅವರು ನೀರನ್ನ ಜಾಸ್ತಿ ದ್ವೇಷದಿಂದ ಹಾಕಿಲ್ಲ ಅಂತ ಅನಿಸ್ತಾ ಇದೆ. ಬಟ್ ಪ್ರೊಮೋ ನೋಡಿ ಹೇಳಕ್ ಬರಲ್ಲ. ಪ್ರೊಮೋದಲ್ಲಿ ಏನ್ ಕಟ್ ಮಾಡ್ತಾರೋ, ಒಂಥರ ಇನ್ನೊಬ್ಬರ ನೆಗೆಟಿವ್ ಆಗಿ ತೋರಿಸೋದಕ್ಕೆ ಪ್ರೊಮೋ ಆ ರೀತಿ ಹಾಕ್ತಾರೋ ಅನ್ನೋ ರೀತಿ ಇರುತ್ತೆ. ಎರಡನೇ ಪ್ರೊಮೋದಲ್ಲಿ ತುಂಬಾ ಕೋಪದಿಂದ ದ್ವೇಷದಿಂದ ನೀರನ್ನ ಹಾಕ್ತಾ ಇದ್ದಾರೆ. ಫಸ್ಟ್ನೇ ಪ್ರೊಮೋದಲ್ಲಿ ಅಶ್ವಿನಿ ಅವರ ವಿರುದ್ಧ ಮಾತಾಡ್ತಾರೆ ರಕ್ಷಿತ್ ಅವರು. ಅದು ನೋಡ್ಬೇಕಾಗಿದೆ, ಎಪಿಸೋಡ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಏನ್ ಕತೆ ಅಂತ. ಇನ್ನು ಎರಡನೇ ಪ್ರೊಮೋದಲ್ಲಿ ಏನಿದೆ ಅಂತಂದ್ರೆ, ಮಾಮೂಲಾಗಿ ದ್ವೇಷದಿಂದ ನೀರು ಹಾಕೋತರ ಕಾಣ್ತದೆ. ಬಟ್ ಪ್ರೊಮೋ ನೋಡಿ ಮಾತಾಡಬೇಡ, ಎಪಿಸೋಡ್ ನೋಡಿ ಮಾತಾಡೋದ. ಸೊ ಈ 2 ಪ್ರೊಮೋ ನೋಡಿ ನಿಮ್ಗೆ ಏನ್ ಅನಿಸ್ತು? ಇಲ್ಲಿ ರಘು ಮತ್ತೆ ರಾಶಿಕ್ ಅವ್ರು ಮಾಡಿದ ತಪ್ಪ, ಅಥವಾ ಅಶ್ವಿನಿ ಮತ್ತೆ ಧ್ರುವಂತ್ ಅವ್ರು ಮಾಡಿದ ತಪ್ಪ, ಏನ್ ಕತೆ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಪ್ರಕಾರ ಅಂತಂದ್ರೆ ಪ್ರೊಮೋ ನೋಡಿ ಮಾತಾಡಬೇಕು. ಬಟ್ ಇಲ್ಲಿ ಇರೋ ರೀತಿ ನೋಡಿದ್ರೆ ತುಂಬಾ ರಫ್ ಆಗಿ ತುಂಬಾ ದ್ವೇಷದಿಂದ ನೀರನ್ನ ಹಾಕ್ತಾ ಇದಾರೆ ಅಂತ ಅನಿಸ್ತು ನನಗೆ ರಾಶಿಕ ಮತ್ತೆ ರಘು ಅವರು. ಸ್ವಲ್ಪ ಬೇಡವಾಗಿತ್ತೇನೋ ಅಂತ ನನಗೆ ಅನಿಸ್ತು. ಬಟ್ ಪ್ರೊಮೋ ನೋಡಿ ಮಾತಾಡೋದಕ್ಕಿಂತ ಎಪಿಸೋಡ್ ನೋಡಿ ಮಾತಾಡೋದೇ ಬೆಸ್ಟ್ ಅಂತ ಅನ್ಸುತ್ತೆ. ಇನ್ನು ಮುಂದೆ ಇದೇ ರೀತಿ ಟಾಪ್ ಆಗ್ತಾ ಹೋಗುತ್ತೆ. ನಮ್ಮ ಗಿಲ್ಲಿ ಅವರು ಫಸ್ಟ್ ಟಾಸ್ಕ್ ಅಲ್ಲೇ ಸೋತು ಟಾಪ್ 6 ಇಂದ ಈಚೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ನಾನು ಕೇಳ್ಕೊಳ್ದೇನಪ್ಪ ಅಂತಂದ್ರೆ, ಯಾರೆಲ್ಲ ಗಿಲ್ಲಿ ಅಭಿಮಾನಿ ಇದ್ದೀರೋ ದಯವಿಟ್ಟು ಓಟ್ಗಳನ್ನ ಹಾಕಿ. ಈ ಸಲ ಕಡೆ ಓಟನ್ನ ಯಾರು ಕೂಡ ಡಿವೈಡ್ ಮಾಡಕ್ ಹೋಗ್ಬೇಡಿ. 99 ಓಟ್ಗಳಿದ್ದಾರೆ, ಅದು ನಮ್ಮ ಗಿಲ್ಲಿ ಅವ್ರಿಗೆ ಹಾಕಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಫೈನಲ್ ಹತ್ರ ಬರ್ತಾ ಇದೆ. ಸೊ ಯಾರೆಲ್ಲ ಗೆಲ್ತಾರೆ ಏನ್ ಕತೆ ನೋಡೋಕ್ಕಾಗಿದೆ. ನಮ್ಮ ಹೋಪ್ ಅಂತೂ ಇದೆ, ಖಂಡಿತವಾಗ್ಲೂ 100% ಗಿಲ್ಲಿನೇ ಗೆಲ್ಲೋದು. ಆದ್ರೂ ಮಿಕ್ಕ ಸ್ಪರ್ಧೆಗಳು ಕೂಡ ಇಲ್ಲಿ ಇಷ್ಟು ತನಕ ಕಷ್ಟಪಟ್ಕೊಂಡು ಇಲ್ಲಿ ತನಕ ಬಂದಿದ್ದಾರೆ. ಸೊ ಅವರು ಕೂಡ ಆಲ್ ದ ಬೆಸ್ಟ್ ಹೇಳೋಣ, ನಮ್ಮ ಗಿಲ್ಲಿಯವರು ಕೂಡ ಆಲ್ ದ ಬೆಸ್ಟ್ ಹೇಳೋಣ. ಆದಷ್ಟು ಬೇಗ ನಮ್ಮ ಗಿಲ್ಲಿ ಅವ್ರದ್ದು 1 ಮಿಲಿಯನ್ ಫಾಲೋವರ್ಸ್ ಕಂಪ್ಲೀಟ್ ಆಗಲಿದೆ ಅಂತ ಹೇಳ್ಬೋದು ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಎಲ್ಲರೂ ಪೂರ್ತಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ತನಕ ನೋಡಿದ್ರೆ ಒಂದು ಸೀಸನ್ ಇಂದ ಈ 11 ಸೀಸನ್ ತನಕ ಈ ರೀತಿ ಕ್ರೇಜ್ ಯಾರಿಗೂ ಇರಲಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಷ್ಟೊಂದು ಚೆನ್ನಾಗಿ ಆಡ್ತಿದ್ದಾರೆ. ಒಂದ್ ವೇಳೆ ಗಿಲ್ಲಿ ಗೆದ್ರೆ 100% ಗೆಲ್ತಾರೆ. ಒಂದ್ ವೇಳೆ ಗಿಲ್ಲಿ ಗೆದ್ರೆ, ಸೊ ಸೀಸನ್ ಸ್ಟಾರ್ಟ್ ಆದ ಕೂಡಲೇನೆ ಗೆಸ್ ಮಾಡಿದ್ರು ಜನ ಗಿಲ್ಲಿನೇ ಗೆಲ್ತಾರಂತ. ಅದೇ ರೀತಿ ಆಯ್ತು. ಸೀಸನ್ ಪೂರ್ತಿಯಾಗಿ ನೋಡದೆ ಸ್ಟಾರ್ಟಿಂಗ್ ಅಲ್ಲೇ ನೋಡಿ ಗಿಲ್ಲಿ ಗೆಲ್ತಾನೆ ಅಂತ ಹೇಳಿದ್ದು ಸುಮಾರು ಜನ. ಅಲ್ಲಿ ಏನಾಗುತ್ತೆ ಅಂತಂದ್ರೆ 1 ಮ್ಯಾನ್ ಶೋ ಆಗುತ್ತೆ ಗಿಲ್ಲಿ ಗೆಲ್ದ್ರೆ ಅಲ್ವಾ. ಸೊ ನೋಡೋಣ ಏನಾಗುತ್ತೆ ಅಂತ, ಹಿಸ್ಟ್ರಿ ಕ್ರಿಯೇಟ್ ಆಗುತ್ತಾ ಏನಂತ ಕಾದ್ ನೋಡೋಣ. ನಿಮ್ಗೆ ಯಾರು ವಿನ್ ಆಗ್ತಾರೆ ಅಂತ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸೋಕೆ ಇಷ್ಟಪಡ್ತೀನಿ. ಈ 2 ಪ್ರೊಮೋಗಳು ಇದಾಗಿತ್ತು, ತುಂಬಾ ಒಂಥರ ಹೊತ್ಕೊಂಡಿದೆ ಅಂತಾನೆ ಹೇಳ್ಬೋದು. ಈ ರೀತಿ ಪ್ರತಿಯೊಂದು ಟಾಸ್ಕ್ಗಳಲ್ಲೂ ಇನ್ಮೇಲೆ ಆಗ್ತಾನೆ ಹೋಗುತ್ತೆ. ಯಾಕಂದ್ರೆ ಫಿನಾಲೆ ಸಮೀಪ ಇರೋದ್ರಿಂದ ಪ್ರತಿಯೊಂದು ಟಾಸ್ಕ್ ಟಪ್ ಆಗುತ್ತೆ. ಈ ವಾರ ಯಾರು ಮನೆಯಿಂದ ಆಚೆ ಹೋಗ್ತಾರೆ, ಮಿಡ್ ಮೇಕ್ ಎಲಿಮಿನೇಷನ್ ಆಗುತ್ತಾ ಏನ್ ಕತೆ ಏನ್ ಕತೆ ಅಂತ ತಿಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇನ್ನು ಇಬ್ರು ಮನೆಯಿಂದ ಆಚೆ ಹೋಗ್ಬೋದು ಅಂತ ನನಗೆ ಅನ್ಸುತ್ತೆ. ಅದು ಯಾರು ಏನಂತ ಕಮೆಂಟ್ ಮುಖಾಂತರ ತಿಳಿಸಿ ಹೇಳಕ್ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ಒಂದು ಪ್ರೊಮೋ ವಿಡಿಯೋ. ಪ್ರೊಮೋ ಇಷ್ಟ ಆಗಿದ್ರೆ ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ಎಲ್ಲರಿಗೂ ನಮಸ್ಕಾರ.